ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂತಹ ಶನೇಶ್ವರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ನೀವು ನಿಮ್ಮ ಕುಟುಂಬದವರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳಬಹುದು. ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ಪಡ್ಕೊಳ್ಬೇಕು ಅಂತಂದ್ರೆ ನಂಬರ್ಸ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಹೀಗೆ ನನಗೆ ಲಾಸ್ಟ್ ಟೈಮ್ ಒಬ್ರು ಜಾತಕವನ್ನ ತಗೊಂಡು ಜಾತಕ ತೋರಿಸ್ಕೊಂಡು ಬಂದಾಗ ಅವ್ರಿಗೆ ಹೇಳಿದ್ರಂತೆ ಲಗ್ನದಿಂದ 2ನೇ ಮನೆಯಲ್ಲಿ ಪಾಪಗ್ರಹ ಇದೆ ನಿಮ್ಗೆ ಅಂತ. ಸೊ ಇಷ್ಟು ಹೇಳಿ ಬಿಟ್ಬಿಟ್ಟಿದ್ದಾರೆ, ಡೀಟೇಲ್ ಅವರಿಗೆ ಗೊತ್ತಿಲ್ಲ. ಲಗ್ನದಿಂದ 2ನೇ ಮನೆಯಲ್ಲಿ ಏನಾದ್ರೂ ಈ ಪಾಪಗ್ರಹ ಇತ್ತು ಅಂತಂದ್ರೆ ಅವ್ರಿಗೇನಾದ್ರೂ ಸಮಸ್ಯೆಗಳಿಗೆ ಒಳಗಾಗ್ತಾರ? ಇದಕ್ಕೆ ಪರಿಹಾರ ಅಂತಂದ ಏನ್ ಮಾಡ್ಕೊಳ್ಬೇಕಾಗುತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜಾತಕ ಅದೇ ಪೂರ್ಣವಾಗಿ ವಿಶ್ಲೇಷಣೆ ಮಾಡಿದ್ರೆ ಒಂದು ಅರ್ಥ ಸಿಗುತ್ತೆ. ಈ ಜಾತಕ ಇರೋರ್ದು ಆ ಸ್ಥಿತಿ, ಜಾತಕ ಇಲ್ಲದೆ ಇದ್ದವ್ರದ್ದು ಮತ್ತೊಂದು ರೀತಿಯಾಗಿರ್ತಕ್ಕಂತಹ ಪಡಿಪಾಟ್ಲಿರುತ್ತೆ. ನೀವು ಕೇಳಿದಾಗೆ ಲಗ್ನಾಥ್ ಸೆಕೆಂಡ್ ಹೌಸ್ ಧನಸ್ಥಾನ ಅಂತ ಕರಿತೀವಿ, ಅಲ್ಲಿ ಪಾಪಗ್ರಹ ಇರೋದು. ಹೌದು, ಪಾಪಗ್ರಹ ಧನಸ್ಥಾನದಲ್ಲಿ ಇತ್ತು ಅಂತಂದ್ರೆ ಕೆಲವೊಂದು ಬಾರಿ ಮುಖಭಂಗವಾಗುವುದು ಅಂತ, ಎರಡನೇದು ದ್ರವ್ಯ ನಷ್ಟವಾಗುವುದು ಅಂತ, ಆಮೇಲೆ ಕೆಲವೊಂದು ಹ್ಯಾಬಿಟ್ಸ್ ಇರ್ತವೆ ಅಂತ, ಸ್ವಲ್ಪ ಸುಳ್ಳು ಹೇಳ್ತಾರೆ ಅಂತಲೂ ಕೂಡ. ಆಮೇಲೆ ಬೇಕಾದಷ್ಟು ಅದೇ ಇನ್ನೊಂದು ಏನಂದ್ರೆ ಲಗ್ನ ಯಾವುದು, ಲಗ್ನದಿಂದ 2ನೇ ಮನೆ ಯಾರದ್ದು, ಅದು ಕೂಡ ಇಂಪಾರ್ಟೆಂಟ್ ಬಹಳ. ಅದೇನೋ ಶುಭಗ್ರಹದ ಮನೆ ಆಗಿದ್ರೆ, ಈಗೇನಾದ್ರೂ ವೃಶ್ಚಿಕ ಲಗ್ನವಾಗಿ ಶುಭಗ್ರಹದ ಮನೆ ಗುರು ಧನಸ್ಸಲ್ವಾ, ಅಲ್ಲಿ ಪಾಪಗ್ರಹ ಇದ್ರೆ ಇದೇ ನಡೆಯುತ್ತೆ. ಆದರೆ ಎಕ್ಸ್ಕ್ಯೂಸ್ ಇದೆ ಕೆಲವೊಂದಕ್ಕೆ. ಯಾಕೆ ಈ ಜಾತಕ ಇವ್ರಿಗೆ ಹಿಂಗಿರುತ್ತೆ ಅಂತಂದ್ರೆ, ನೀವು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈ ಸಂದರ್ಭಕ್ಕೆ ಹೇಗೆ ಇವರಿಗೆ ಒಂದು ಮೆಸೇಜ್ ಇರುತ್ತೆ ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ಮಹಿಷವನ್ನ ಕೊಂದಿದ್ದರೆ ಪಾಪಗ್ರಹಗಳು 2ನೇ ಮನೆ ಕೂತ್ಕೋತವಂತೆ. ಅಂದ್ರೆ ಹಿಂದಿನ ಜನ್ಮದ ಕರ್ಮನೂ ಕೂಡ ಎಷ್ಟು ಇರುತ್ತೆ ಅಂತಂದ್ರೆ, ಒಂದು ಜಾತಕವನ್ನ ಸುಮ್ಮನೆ ನಾವು 2-3 ಜ್ಯೋತಿಷ್ಯ ಕಲಿತಾರೆ ಅಂತಲ್ಲ, ನಾನು ಹಾಗಾದ್ರೆ ತುಂಬಾ ತಿಳ್ಕೊಂಡಿದ್ದೀನಿ ಅಂತಲ್ಲ ಅಲ್ಲ. ನೀವು ಕೇಳಿದಾಗ ನನಗೆ ಅದು ಯಾಕೆ ಅದು ಆಚೆ ಬರುತ್ತೆ, ನಾನು ಈ ಪುರಾಣವನ್ನ ಹೆಚ್ಚಿಗೆ ಓದ್ತಿರ್ತೀನಿ. ಅದರಲ್ಲೂ ಒಂದು ಅಕ್ಷರಗಳು ಇದ್ದಾವೆ, ಮುತ್ತುಗಳು ಕೊಣಸಾಗಿರ್ತಾವ, ಬಹಳ ಖುಷಿಯಿಂದ ಓದುವಂಥದ್ದು. ಆದ್ದರಿಂದ ಈ 2ನೇ ಮನೆಯಲ್ಲಿ ಪಾಪಗ್ರಹಗಳು ಇದ್ದರೆ ಅಥವಾ ಲಗ್ನದಲ್ಲೂ ಪಾಪಗ್ರಹಗಳು ಇದ್ದರೆ ಇವನ ದೇಹದಲ್ಲೂ ವ್ಯತ್ಯಾಸ ಆಗ್ತಕ್ಕಂತಹದ್ದು, ಅನೇಕ ಕಾಯಿಲೆಗಳಿಂದ ರೋಗ ರುಜಿನಗಳಿಂದ ಇರುವಂಥ ಸಾಧ್ಯತೆಯ ಜೊತೆಗೆ ಲಗ್ನಾಥ್ ಸೆಕೆಂಡ್ ಹೌಸ್ ನೀವು ಕೇಳಿದಾಗೆ ಪಾಪಗ್ರಹ ಇತ್ತು ಅಂತಂದರೆ, ಅಥವಾ ಲಗ್ನಕ್ಕೆ ಆ 2ನೇ ಮನೆಗೆ ಪಾಪಗ್ರಹ ದೃಷ್ಟಿ ಇದ್ದರೂ ಸಹಿತ ಇವರಿಗೆ ದ್ರವ್ಯ ನಷ್ಟವಾಗುವುದು. ಒಂದಷ್ಟು ಗುರುಬಲ ಬಂದಾಗ ನಡೀಬೋದು, ಅದು ಬೇರೆ. ಏನೇ ಪೂರ್ಣ ಪ್ರಮಾಣದ ಒಂದು ಫಲ ಸಿಗಬೇಕು ಅಂತಂದರೆ ಇವೆಲ್ಲ ಕಾಡ್ತಿರುತ್ತವೆ. ಇದು ಬಂದಿದ್ದು ಹೇಗೆ ಈ ದೋಷ ಅಂತಂದರೆ, ಇವರು ಬರ್ತಾದಾಗ ಪ್ಲಾನೆಟ್ ಪ್ರಕಾರ ಕರೆಕ್ಟಾಗಿ ಆ ದೋಷ ಲಿಂಕ್ ಮಾಡ್ತಾ ಬರುತ್ತೆ. ಆವಾಗ ಬರ್ತಾದಾಗ ಸೆಕೆಂಡ್ ಹೌಸಲ್ಲಿ ಪಾಪಗ್ರಹ ಕೂತಿದ್ರೆ ಆ ಹಿಂದಿನ ಜನ್ಮದಲ್ಲಿ ಮಹಿಷವನ್ನು ಕೊಂದಿದ್ದರ ಪಾಪ ಶೇಷ ಅಲ್ಲಾಗ್ತಾನಂತೆ ಅವ. ಇದಕ್ಕೇನು ಪರಿಹಾರ ಹೇಳುತ್ತೆ ಅಂತಂದರೆ, 10,000 ಸಲ ಯಜ್ಞವನ್ನು ಮಾಡುವಂಥದ್ದು, ಶಿವನಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು, ಮೂಲ ಮಂತ್ರ ಹಿಡಿದು 10,000 ಜಪವನ್ನು ಮಾಡಿಕೊಳ್ತಕ್ಕಂತಹದ್ದು. ಇನ್ನು 1,00,000 ಬಾರಿ ಶನೈಶ್ಚರನ ಮಂತ್ರ ಹೇಳು ಅಂತ ಹೇಳುತ್ತೆ. ಇದು ಪರಿಹಾರ ಆಗುತ್ತೆ ಅಂತ. ಶಿವನಿಗೆ ಸಂಬಂಧಪಟ್ಟ ಹೋಮವನ್ನು ಹೇಳ್ತಿದ್ದಾನೆ, ಶನಿಗೆ ಸಂಬಂಧಪಟ್ಟ ಜಪವನ್ನು ಹೇಳ್ತಿದ್ದಾನೆ, ಆವಾಗ ಈ ದೋಷ ಹೋಗುತ್ತೆ ಅಂತ ಹೇಳ್ತಾನೆ. ಅದಕ್ಕಾಗಿ ಈ ತರಹದ್ದು ದೋಷಗಳು ಯಾವುದು ಇತ್ತು ಅಂತಂದರೆ ಈಗ ಪರಿಹಾರಗಳು ಹೇಳ್ತಾ ಬರ್ತಾನೆ. ಯಾರು ಎಷ್ಟು ಜಪ ಮಾಡ್ತಾರೋ ಅಥವಾ ಯಾರು ಎಷ್ಟು ಹೋಮ ಮಾಡ್ತಾರೋ ಗೊತ್ತಿಲ್ವಲ್ಲ. ಅದಕ್ಕಾಗಿ ಯಾರ್ಯಾರ ಜಾತಕದಲ್ಲಿ ಯಾವ ದೋಷಗಳು ಇರ್ತಾವೋ ಅಂತಹ ದಿನಗಳಿಗಾಗಿಯೇ ಈಗೇನು ನಾಳೆ ನಡೀತಾ ಇರ್ತಕ್ಕಂಥದ್ದು ಯಜ್ಞ, ಶನಿಗೆ ಸಂಬಂಧಪಡ್ತಕ್ಕಂಥದ್ದು, ಒಂದಷ್ಟು ಜಪ, ಒಂದಷ್ಟು ತಪ, ಒಂದಷ್ಟು ಹೋಮ, ಒಂದಷ್ಟು ದಾನ, ಒಂದಷ್ಟು ಧರ್ಮದ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥವ್ರಿಗೆ ಈ ಪಾಪ ಭೀತಿಯಿಂದ ಹೊರಗೆ ಬರುತ್ತೆ. ಮನೆ ಯಾರೋ ಮಾತಾಡೋವಾಗಲೂ ಕೂಡ ಯಾವುದೋ ಒಂದು ಮಾತು ಮಾತಾಡುವಾಗ, ಗುರುಗಳೇ ನೀವು ನನಗೆ ಹಾಗೆ ಹೇಳಿದರೆ ನನಗೆ ಪಾಪ ಪ್ರಜ್ಞೆ ಕಾಡುತ್ತೆ ಅಂತ ಹೇಳ್ತಾರೆ. ಪಾಪ ಪ್ರಜ್ಞೆ ಕಾಡುತ್ತೆ ಅಂತಂದರೆ
ನೀವು ಹಾಗೆ ಮಾತಾಡಿದ ತಪ್ಪು ಅನ್ನೋದೇ ನಮಗೆ ಪಾಪ ಪ್ರಜ್ಞೆ ಕಾಡ್ತಾ ಬರುತ್ತೆ. ಲಿಂಕ್ ಎಷ್ಟು ಚೆನ್ನಾಗಿ ಅದಕ್ಕೆ ಕೊಡ್ತಾ ಬರ್ತಾನೆ ಅಂತಂದರೆ, ಒಂದೊಂದು ಅಕ್ಷರಕ್ಕೂ ಕೂಡ ಅದಕ್ಕೆ ಹೇಳ್ತಾರಲ್ಲ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂತ ಹೇಳ್ತಾರಲ್ಲ, ಹಾಗೆ ಮಾತು ನಮಗೆ ದೇದೀಪ್ಯಮಾನವಾಗಿರತಕ್ಕಂತಹದ್ದು ಮಂತ್ರಗಳಾಗಿರ್ತವೆ. ನೀವು ಮಾತಾಡತಕ್ಕಂತಹ ಪ್ರತಿ ಮಾತು ಕೂಡ ಮಂತ್ರವಾಗ್ತಕ್ಕಂತಹದ್ದು. ನಿಮ್ಮ ನಾಲಿಗೆಯಲ್ಲಿ ಸರಸ್ವತಿ ಕುಣಿದಾಡಿರ್ತಾಳೆ. ವಾಕ್ ಸಿದ್ಧಿ ಅಂತಂದರೆ ಬೃಹಸ್ಪತಿಯ ಕೃಪೆ ಆಗಬೇಕು ಅದಕ್ಕೆಲ್ಲ ಕೂಡ. ಅದಕ್ಕಾಗಿ ಇಂತಹ ದೋಷಗಳಿಂದ ಹೊರಗೆ ಬರೋಣ ಅಂತಂದರೆ ಈ ದಿನಗಳನ್ನು ನಿಮ್ಮ ಪರವಾಗಿ ಮಾಡಿಕೊಂಡ್ರೆ, ಗೊತ್ತಿಲ್ವಲ್ಲ, ಜಪ ಮಾಡೋಕ್ಕೂ ನಮಗೆ ಅವಕಾಶ ಇಲ್ಲ, ಆಗೋದಿಲ್ಲ. ಆಮೇಲೆ ಹೋಮ ಮಾಡಿಸೋಣ ಅಂತಂದ್ರೆ ಇನ್ನೂ ಯಥೇಚ್ಛವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಅದಕ್ಕಾಗಿ ಒಂದಷ್ಟು ದಿನಗಳು ಅಂತ ಬಂದಾಗ ಅದನ್ನು ಉಪಯೋಗ ಮಾಡಿಕೊಳ್ಳಿ. ಆ ನೋವಿಂದ, ಆ ತೊಂದರೆಯಿಂದ, ಆ ಮುಖಭಂಗದಿಂದ, ಇನ್ನು 2 ದಿನಕ್ಕೆ ಸಂಬಂಧಪಟ್ಟ ತೊಂದರೆ, ಧನಸ್ಥಾನ ಬೇರೆ, ಹಣ ಬರೋವಂಥ ಸಿಚುವೇಶನ್ 99 ತೋರಿಸ್ತಾ ಇದೆ ನಮ್ಮ ಬಿಸ್ನೆಸ್ಸಲ್ಲಿ. ಯಾಕೋ ಇನ್ನು 1% ನಮಗೆ ಲಾಕ್ ಆಗ್ತಾ ಇದೆ. ಅಂಥವರಿಗಾಗಿಯೇ ಈ ಒಂದು ಯಾಗಗಳು ನಡೀತಾ ಇರ್ತವೆ. ಅಂದರೆ ಸ್ಥಾನ ಪಲಟ ಆಗೋದು ಇನ್ನೂ 2.5 ವರ್ಷಕ್ಕೆ. ಅದಕ್ಕಾಗಿ ಈ ಯಾಗಗಳು ಎಲ್ಲಿ ನಡೀತಿರೋದು ನಿಮ್ಮ ಸುತ್ತಮುತ್ತ ಅಂಥ ಕಡೆ ಪಾಲ್ಗೊಳ್ತಕ್ಕಂಥದ್ದು, ಒಂದಷ್ಟು ಭಗವಂತನ ಕೃಪೆಗೆ ಪಾತ್ರರಾಗೋದು, ನೀವು ದಾನ ಧರ್ಮವನ್ನು ಮಾಡಿಕೊಡೋದ್ರಿಂದ ಆ ಒಂದು ತೊಂದರೆಯಿಂದ ಹೊರಗೆ ಬರ್ತೀರಿ, ಶುಭದ ಫಲವನ್ನು ಕಾಣ್ತೀರಿ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಲಗ್ನದಿಂದ 2ನೇ ಮನೆಯಲ್ಲಿ ಪಾಪಗ್ರಹ ಇದ್ರೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಅಂತ ತಿಳಿಸಿದ್ರಿ. ಆದರೂ ಕೂಡ ಪರಿಪೂರ್ಣವಾಗಿ ಜಾತಕವನ್ನು ನೋಡಬೇಕಾಗತ್ತೆ. ಯಾವ ಲಗ್ನ ಅನ್ನುವಂಥದ್ದಾಗಿರ್ಬೋದು, 2ನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅನ್ನೋಂಥದ್ದು ಕೂಡ ನೋಡಬೇಕು ಅಂತ ತಿಳಿಸ್ಕೊಟ್ರಿ. ಪರಿಹಾರವನ್ನು ಕೂಡ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇದೇ ಮಾರ್ಚ್ 29ನೇ ತಾರೀಕು ಕೆಲವೇ ದಿನಗಳು ಉಳಿದಿರುವಂಥದ್ದು ಶನಿ ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಶನೇಶ್ವರ ಮಹಾಹೋಮದ ಕಾರ್ಯಕ್ರಮ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರ ಸಾರಥ್ಯದಲ್ಲಿ ನಡೀತಾ ಇದೆ. ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ, ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ನೀವು ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.